ಬೇಸಿಕಲಿ ಕಾಂಟ್ರವರ್ಷಿಯಲ್ ಅಲ್ಲ. ಸೊ ಕಾಂಟ್ರವರ್ಷಿಯಲ್ ಅಲ್ಲದಿದ್ರೂ ಈಗ ಡ್ರೋನ್ ಪ್ರತಾಪಿಗೆ ಮೊನ್ನೆ ಹೋಗಿ ನೀವು ಒಂದು ಸಾಂತ್ವನ ಮಾಡಿದಿರಿ, ಅದೊಂದು ವಿಡಿಯೋ ವೈರಲ್ ಆಗಿತ್ತು. ಸೊ ಈಗ ಡ್ರೋನ್ ಪ್ರತಾಪ್ ಒಂದು ಸ್ಟ್ಯಾಂಡ್ ತಗೊಂಡ್ರಿ. ಸೊ ಎಲ್ಲ ಒಂದ್ ಕಡೆ ನೋಡೋ ಜನಗಳಿಗೆ ನೋಡಪ್ಪ ಅವನು ಚೀಟ್ ಮಾಡ್ತಾ ಇದ್ದ ಅಥವಾ ಅವನೇನೋ ಜನಗಳಿಗೆ ಸುಳ್ಳು ಹೇಳಿದ್ದ, ಅಂಥವ್ರಿಗೆ ಹೋಗಿ ನೀತು ಅವರು ಸಪೋರ್ಟ್ ಮಾಡಿದ್ರ ಅನ್ನೋ ಮಾತು ಬರೋದಿಲ್ವಾ? ಆ ತರ ಆದ್ರೆ ಈಗ ನೋಡಿ ಬೇರೆ ಯೂಟ್ಯೂಬರ್ಸ್ ಆ ತರ ಮಾಡಿದ್ದಾರೆ. ಈಗ ಕಾನೂನು ಅಂದ್ಮೇಲೆ ಎಲ್ಲ ಕಡೆ ಒಂದೇ. ಕರ್ನಾಟಕದಲ್ಲಿ ಒಂದು ಇದು ಎಲ್ಲಿ ನಾರ್ತ್ ಇಂಡಿಯಾ ಆಂಧ್ರ ಬೇರೆ ಕಡೆ ಒಂದು ಆತರ ಇಲ್ಲಲ್ಲ, ಕಾನೂನು ಎಲ್ಲರಿಗೂ ಒಂದೇ. ಸೊ ಹಂಗಿದ್ರೆ ಅವ್ರಿಗೂ ಅರೆಸ್ಟ್ ಮಾಡ್ಬೇಕಾಗಿತ್ತಲ್ಲ. ಸೊ ಯಾರೋ ಒಬ್ರು ಮಾಡಿದಾರಂತ ಇನ್ಫ್ಲೂಯೆನ್ಸ್ ತಗೊಂಡು ಇವ್ನು ಮಾಡಿದ್ದು. ಸೊ ಅದು ಮಾಡಿದ್ರೆ ಎಲ್ಲರಿಗೂ ಮಾಡ್ಬೇಕಾಗಿತ್ತು, ಅದು ಆಗ್ಲಿಲ್ಲ ಅದು. ಸೊ ಹಾಗಾಗಿ ಅದೇ ತಪ್ಪಲ್ಲ ಅನಿಸ್ತು ನನಗೆ. ಬೇರೆಯವ್ರಿಗೆ ಏನಾದ್ರು ಅರೆಸ್ಟ್ ಮಾಡಿದ್ರೆ ಅಲ್ಲೇ ಸ್ಟಾಪ್ ಆಗ್ತಿತ್ತು. ಅದು ಏನ್ ಬುದ್ಧಿವಾದ ಹೇಳಿದ್ರು? ಏನ್ ತಪ್ಪೇನು ಅಂದ್ರೆ ತಪ್ಪ ಆಗಿರ್ಬೋದು, ತಪ್ಪು ಮಾಡಿರ್ಬೋದು, ಮಾಡಿರ್ಲಿಕ್ಕಿಲ್ಲ. ಸೊ ಅಂದ್ರೆ ಇನ್ನೊಬ್ರು ಮಾಡಿದ್ದಾರೆ, ಅದು ತಪ್ಪಲ್ಲ ಅಂತ ನಿನ್ ಮನ್ಸಿಗೆ ಅಷ್ಟು ದೃಢವಾಗಿದೆ ಅಂದ್ರೆ ನೀನ್ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ನಾನು ಮಾತಾಡಿದ್ದೀನಿ. ನಂಗೆ ಎಂಡ್ ಆಫ್ ದಿ ಡೇ ಅವ್ನು ನಂಗೆ ಬ್ರದರ್, ಒಂದ್ ತಮ್ಮ ಅಂತ ಕರೆದಿದ್ಮೇಲೆ ಆ ತಮ್ಮನೇ. ಅದು ತಪ್ಪು ಸರಿ ಅದು ಸೆಕೆಂಡ್. ಫಸ್ಟ್ ನನ್ನ ಕರ್ತವ್ಯ ಏನಿದೆ, ಭಯ ಪಡಬೇಡ, ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ ಅನ್ನೋದು ಅಕ್ಕನಾಗಿ ನಾನೇನ್ ಹೇಳ್ಬೇಕು ಅದು ಹೋಗಿ ಹೇಳ್ಬೇಕು. ಇಲ್ಲ, ನಾವು ಎಗನೆಸ್ಟ್ ಇಲ್ಲ. ವಿ ವಾಂಟೆಡ್ ಟು ಆಸ್ಕ್ ಯು ಬಿಕಾಸ್ ಯಾರು ಮಾತಾಡದಿರುವಂಥ ಸಬ್ಜೆಕ್ಟ್ಗಳನ್ನ ವಿ ಕಾಲ್ ಸೋ ಕಾಲ್ ಟ್ಯಾಬು ಸಬ್ಜೆಕ್ಟ್, ನಮ್ಗೆ ಯಾಕಪ್ಪ ನಮ್ಮ ಮೇಲೆ ಬರುತ್ತೆ, ಕಾಂಟ್ರವರ್ಸಿ ಆಗುತ್ತೆ ಅನ್ನೋ ಸಬ್ಜೆಕ್ಟನ್ನ ಮಾತಾಡಕ್ಕೆ ಸ್ವಲ್ಪ ಹಿಂಜರಿತಾರೆ. ಅದ್ರಲ್ಲಿ ನೀವು ಧೈರ್ಯವಾಗಿ ಮುಂದೆ ನಿಂತ್ಕೊಂಡು ನಾನು ನಮ್ಮವರು ನಾನು ನೋಡಿದವ್ರ ಬಗ್ಗೆ ನಾನು ಮಾತಾಡ್ತೀನಿ ಅನ್ನೋ ಮಾತಿದೆಯಲ್ಲ, ಸೊ ಅದು ನಿಮ್ಮ ಬಾಯಲ್ಲಿ ಕೇಳಬೇಕು ಅನ್ನೋಕ್ಕೋಸ್ಕರ ಪ್ರಶ್ನೆ. ನೋಡಿ, ತಮ್ಮ ಅಂತ ಹೇಳಿದ್ಮೇಲೆ ತಮ್ಮನೇ ಅವನು. ಅವ್ನಿಗೆ ಏನೋ ಒಂದು ಧೋರಣೆ ಬಂದಿದೆ, ಅವ್ನಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂದ ತಕ್ಷಣ ನಾವು ಹಿಂದೆ ಸರಿಯೋದು ಅದ್ಯಾವ ರಿಲೇಶನ್ಶಿಪ್ ಅಂದ್ರೆ ಬರೀ ಒಳ್ಳೇದಕ್ ಮಾತ್ರ ತಮ್ಮ, ಕೆಟ್ಟದಕ್ ಮಾತ್ರ ನೀನ್ ಯಾರು ಅನ್ನೋದು ಅದು ಮನುಷ್ಯತ್ವನೇ ಅಲ್ಲ. ಮೇಡಮ್, ಈಗ ನಿಮ್ ಮುಂದಿನ ಯೋಜನೆಗಳು ಏನಿದಾವೆ? ಮುಂದಿನ ಯೋಜನೆಗಳು ಅದೇ, ನಾನು ಗೋ ವಿತ್ ದ ಫ್ಲೋ ಅನ್ನೋಂತ ಕ್ಯಾರೆಕ್ಟರ್ ಅಂತ. ಇವಾಗ ನಾನು ಮಾಡೆಲ್ ಆಗ್ತೀನಿ, ನಾನು ಟ್ಯಾಟೂ ಸ್ಟುಡಿಯೋ ಓಪನ್ ಮಾಡ್ತೀನಿ, ನಾನು ಹೋಟ್ಲ್ ಓಪನ್ ಮಾಡ್ತೀನಿ ಅನ್ನೋದು ಏನು ಇರ್ಲಿಲ್ಲ ನನ್ನ ಲೈಫಲ್ಲಿ. ಸೊ ನಾನು ಯಾವುದೇ ಒಂದು ಕೆಲಸ ಅಂತ ಬಂದಾಗ 100% ಕೊಡುವಂತ ವ್ಯಕ್ತಿ, ಚಿಕ್ಕದಾಗಿ ದೊಡ್ಡದಾಗಿ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕೆಲಸ ಬಂದ್ರು ನನ್ನ ಮನಸ್ಫೂರ್ತಿಯಾಗಿ ವಿತ್ ಪ್ಯಾಷನ್ ಮಾಡ್ತೀನಿ. ಸೊ ಹಾಗಾಗಿ ಸಕ್ಸಸ್ಫುಲ್ ಆಗುತ್ತೆ ಇನ್ ಫ್ಯೂಚರ್, ಚೆನ್ನಾಗಾಗುತ್ತೆ. ಹೇಳ್ಬಾರ್ದು, ಮಾಡಿ ತೋರಿಸ್ಬೇಕು ಅನ್ನೋದು ವ್ಯಕ್ತಿತ್ವ. You are actually a wonderful representative for a transgender. ನಾನು ಅದನ್ನ ಟ್ರಾನ್ಸ್ ವುಮೆನ್ ಅಂತಾನೂ ಹೇಳ್ಬೋದು, ಟ್ರಾನ್ಸ್ಜೆಂಡರ್ ಅಂತ ಅದು. ಸೊ ಹಾಗಾಗಿ ಅವರಿಗೆ ಪರ್ಟಿಕ್ಯುಲರ್ ನಿಮ್ಮ ಸಮುದಾಯಕ್ಕೆ ಏನಾದ್ರೂ ಒಂದು ಪ್ಲಾನ್ ಇಟ್ಕೊಂಡಿದ್ದೀರಾ? ಇಲ್ಲ ಈ ತರ ಏನಾದ್ರು ಮಾಡಬೇಕು ಅಂತ? ಮುಂದೆ ಲೈಕ್ ಪ್ಲಾನ್ಸ್ ಇದೆ, ತುಂಬಾ ಪ್ಲಾನ್ಸ್ ಇದೆ. ಅಂದ್ರೆ ಲೈಕ್ ನಮ್ಮ ಕಮ್ಯುನಿಟಿಗೋಸ್ಕರನೇ ಏನಾದ್ರು ಟ್ರೈನ್ ಮಾಡಿ, ಅವ್ರಿಗೇನಾದ್ರು ಇಂಟ್ರೆಸ್ಟ್ ಇದ್ದಾಗ ಸೊ ಅವ್ರಿಗೆ ಅದ್ರ ತಕ್ಕನಂಗೆ ಟ್ರೈನ್ ಮಾಡಿ ಅವ್ರಿಗೊಂದು ಕೆಲಸ ಕೊಡ್ಸೋ ರೀತಿಲಿ ಆಯ್ತು, ಎಜುಕೇಶನ್ ಮುಖಾಂತರ ಹೆಲ್ಪ್ ಮಾಡೋದಾಯ್ತು. ಆ ತರ ಪ್ಲಾನ್ಸ್ ಎಲ್ಲ ನಡೀತಾ ಇದೆ. ಸೊ ನನ್ನ ಒಂದು ಇವಾಗ ಎಕ್ಸಾಂಪಲ್ ನನ್ನೊಂದು ಮಾತುಗಳಾಯ್ತು. ಈಗ ಎಕ್ಸಾಂಪಲ್ ನನ್ನ ಜರ್ನಿನೇ ಅವ್ರಿಗೆ ಇನ್ಸ್ಪೈರ್ ಆಗ್ಬೋದು. ಹೊರಗಡೆ ಬಂದು ಅವರು ಎಜುಕೇಶನ್ ಮಾಡಿ ಒಳ್ಳೆ ಜೀವನ ಕಟ್ಕೊಂಡಾಗ ಅದೊಂದು ಖುಷಿ ಇರುತ್ತೆ. ಓಕೆ, ನಮ್ಗೆ ಇನ್ಸ್ಪೈರ್ ಆಗಿ ತಗೊಂಡು ಈ ತರ ಒಳ್ಳೆ ಜೀವನ ನಡೆಸ್ತಿದ್ದಾರೆ ಅಂದ್ಮೇಲೆ, ಈಗ ನಾನು ಈಗ ನಿಮ್ ಮುಂದೆ ಈಗ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಇನ್ಸ್ಪೈರ್ ಆಗುತ್ತೆ ಅಂತ ಮಾತಾಡ್ತಿರೋದು. ಎಷ್ಟು ಜನಕ್ಕೆ ಇನ್ಸ್ಪೈರ್ ಆಗಿ ಅವ್ರೊಂದ್ ಜೀವನ ಕಟ್ಕೊಳ್ಳಿ ಅಂತ. ಒಂದೊಂದ್ಸತಿ ನಾವೇ ಹೋಗಿ ಒಬ್ಬರಿಗೆ ಹೇಳೋ ಅವಶ್ಯಕತೆ ಇಲ್ಲ, ಒಂದ್ಸತಿ ನಾವು ಅವ್ರ ಜೀವನ ನೋಡಿ ಕಲಿಬಹುದು. ಹಾಗಾಗಿ ಎಲ್ರು ಇವಾಗ ಒಳ್ಳೆ ಬ್ರೇವ್ ಇನಫ್, ನಮ್ಮ ಕಮ್ಯುನಿಟಿಲಿ ತುಂಬಾ ಹುಷಾರಿರ್ತಾರೆ, ತುಂಬಾ ಟ್ಯಾಲೆಂಟೆಡ್ ಇರ್ತಾರೆ. ಅವ್ರಿಗೊಂದ್ ಸ್ವಲ್ಪ ಪ್ರೀತಿ ಬೇಕು. ಆ ಪ್ರೀತಿ ಜನರಿಂದ ಸಿಕ್ಕಾಗ ಅದು ದೊಡ್ಡ ಮರ ಆಗಿ ಬೆಳೆಯುತ್ತೆ. ಅದು ಎಷ್ಟು ಜನಕ್ಕೆ ಆಸರೆ ಆಗುತ್ತೆ ಅಂತ ಹೇಳಕ್ ಇಷ್ಟ. ಟ್ರೈನಿಂಗು ಮತ್ತೆ ಪ್ರೀತಿ ಎರಡನ್ನು ಕೊಡುವಂತಹ ಮನಸ್ಥಿತಿಯಲ್ಲಿ ಇದ್ದೀರಿ. ಇನ್ನು ಮುಂದೆ ತುಂಬಾ ಯೋಚನೆಗಳಿದೆ, ಮುಂದೆ ನೀವು ನೋಡ್ಬೋದು. ಥ್ಯಾಂಕ್ ಯು. ನೋಡಿ, ಇದಿಷ್ಟು ನಿಮ್ಮ ನೀತು ವನಜಾಕ್ಷಿ ಅವರ ಮಾತುಗಳು, ಮನದಾಳದ ಮಾತುಗಳನ್ನು ನಾವು ಕೇಳ್ತಿದ್ದೀವಿ. ಸೊ ಇವರು ಒಂದು ದೊಡ್ಡ ಮಟ್ಟಕ್ಕೆ ಇನ್ನು ಬೆಳೀಲಿ, ಇವರ ಯೋಜನೆಗಳೆಲ್ಲ ಫಲಶ್ರುತಿಗಳಲ್ಲಿ ಸಿಗಲಿ ಅಂತೇಳಿ ನಾವು ಆಶಿಸ್ತಾ, ನಮಗೆ ಇಷ್ಟೊತ್ತು ಮಾತಾಡೋದಕ್ಕೆ ಧನ್ಯವಾದಗಳು ಮೇಡಮ್. ನಮಸ್ತೆ. ನಮಸ್ತೆ.